ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಎಲ್ರಿಗೂ. ಹಳೆ ವೀಡಿಯೋದಲ್ಲಿ ನಾನು ತೊವೆ ಮಾಡೋದನ್ನು ತೋರಿಸಿದ್ದೆ. ಬಟ್ ತೊವೆ ಉಳಿದ್ಬಿಡುತ್ತೆ. ಅಂದರೆ ಕರೆಕ್ಟ್ ಇಬ್ಬರಿಗೆ ಎಷ್ಟು ಹಾಕಬೇಕು ಅಂತ ಎಕ್ಸಾಕ್ಟ್ ಅದು ಗೊತ್ತಾಗಲ್ಲ. ಸ್ವಲ್ಪ ಉಳಿದಿತ್ತು, ಅದ್ರದ್ದು ಮೇಕೋವರು. ಇಲ್ಲಿ ಸಣ್ಣಗೆ ಹೆಚ್ಕೊಂಡಿರೋ ಆಲೂಗಡ್ಡೆ, ಹಾಗೆ ಟೊಮೆಟೊ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಹಸಿಮೆಣಸು ಒಂದು 4, ಆಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿ. ಇದನ್ನು ನಾನು ಇವತ್ತು ಏನು ಮೇಕೋವರ್ ಮಾಡ್ತಿದ್ದೀನಿ ಅಂದರೆ ಲೆಫ್ಟ್ ಓವರ್ ತೊವೆಯಿಂದ ಇಡ್ಲಿಗೆ ಸಾಂಬಾರು. ರಾತ್ರಿ ತೊವೆ ಮಾಡಿದೆ, ಮಾರನೇ ದಿನ ಅದಕ್ಕೆ ಇಡ್ಲಿಗೆ ಸಾಂಬಾರು ಮಾಡಿದ್ದೆ. ಸೊ ಇಲ್ಲಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಫಸ್ಟ್ ರೆಡಿ ಮಾಡ್ಕೊಳ್ಳೋದು. ನಾರ್ಮಲ್ ಒಗ್ಗರಣೆ, ಸಾಸಿವೆ, ಒಣಮೆಣಸು ಎಲ್ಲ ಹಾಕಿ, ಹೀಗೆ ಅಂದರೆ ಎಕ್ಸಾಕ್ಟ್ ಇಬ್ಬರಿಗೆ ಎಷ್ಟು ಬೇಳೆ ಹಾಕಿ ಬೇಯಿಸ್ಬೇಕು ಅಂತ ಕರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಅದು ಸ್ವಲ್ಪ ಆದರೂ ಉಳಿಯುತ್ತೆ. ಉಳಿದಿದ್ದನ್ನು ಹೇಗೆ ಮಾಡ್ಬೋದು, ರಾತ್ರಿ ಮಾಡಿರ್ತವೆ ಬೆಳಗ್ಗೆ ಹೇಗೆ ಮಾಡ್ಬೋದು, ಅದಕ್ಕೆ ಮೇಕೋವರ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ಒಣಮೆಣಸು ಹಾಕ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಹಸಿಮೆಣಸು ಕೂಡ ಹುರ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಮತ್ತು ಕರಿಬೇವು. ಇಲ್ಲಿ ನಾನು ಹಿಂಗೆ ಹಾಕ್ತಾಯಿಲ್ಲ. ಹಿಂಗೆ ಯಾಕೆ ಹಾಕ್ತಾಯಿಲ್ಲ ಅಂತಂದರೆ ತೊವೆಗೆ ಹಾಕಿರ್ತೀನಲ್ಲ, ಹಾಗಾಗಿ ತೊವೆಗೆ ಒಗ್ಗರಣೆ ಕೊಡಬೇಕಾದ್ರೆ ತೊವೆಗೂ ಹಾಕಿದ್ದೆ ನಾನು ಹಿಂಗು. ಈಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಆಗೋಷ್ಟು ಹುರ್ಕೊಂಡ್ರೆ ಸಾಕು. ತುಂಬ ಬ್ರೌನಿಷ್ ಆಗಿ ಹುರಿಬೇಡಿ, ಯಾಕೆ ಅಂತಂದರೆ ಅದು ಒಂಥರ ಕಹಿಯಾದ ಟೇಸ್ಟ್ ಕೊಟ್ಬಿಡುತ್ತೆ. ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಹತ್ರನೇ ಇರಬೇಕು ಯಾವಾಗಲೂ. ಅದು ಒಂದು ಚೂರ ಆ ಕಡೆ ಈ ಕಡೆ ಮಿಸ್ ಆದ್ರೂ ಅದು ನಾವು ಮತ್ತೆ ಸಿಮ್ಮಲ್ಲಿಟ್ಟಾಗಲೂ ನಮ್ಮ ಟೈಮ್ ಸರಿ ಇಲ್ಲ ಅಂತಂದರೆ ಹಾಳೇ ಆಗುತ್ತದು. ಹಾಗಾಗಿ ನೀಟಾಗಿ ಈ ಥರ ಹುರ್ಕೊಳ್ಬೇಕು. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ ನಾನು. ಟೊಮೆಟೊನೂ ಯಾಕೆ ಹಾಕ್ತೀನಿ, ಬಟ್ ಹುಣಸೆ ರಸ ಹಾಕಲ್ಲ. ಯಾಕೆ ಅಂತಂದರೆ ನಾನು ಇಲ್ಲಿ ಹುಳಿ ಟೊಮೆಟೊ ಯೂಸ್ ಮಾಡ್ತಿರೋದು, ಹಾಗಾಗಿ ಹುಣಸೆ ರಸ ಹಾಕಲ್ಲ. ತುಂಬ ಹುಳಿ ಆಗಿಬಿಟ್ರೂ ಚೆನ್ನಾಗಾಗಲ್ಲಲ್ಲ, ಹಾಗಾಗಿ ಇದನ್ನು ನೀಟಾಗಿ ಹುರ್ಕೊಳ್ಬೇಕು. ಸೊ ಏನು ಮಾಡೋದು, ಲೆಫ್ಟ್ ಓವರ್ಸ್ ನಾನಂತೂ ಯೂಸ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದು ರಾತ್ರಿ ಇದ್ದರೆ ಬೆಳಗ್ಗೆ ತನಕ ಮಾತ್ರ, ಮತ್ತು ಮಧ್ಯಾಹ್ನ ಇನ್ನೊಂದು ಮಾರನೇ ದಿನ ರಾತ್ರಿ ತನಕ ಎಲ್ಲ ಯೂಸ್ ಮಾಡಲ್ಲ. ಇಲ್ಲೀಗ ಸಾಂಬಾರು ಪುಡಿನ ನಾನು ಈ ಥರ ಹುರ್ಕೊಳ್ತೀನಿ. ಇದು ಆ್ಯಕ್ಚುಲಿ ಸಾಂಬಾರು ಪುಡಿ ಹುರಿಯೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಒಂದು ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನು ಇಲ್ಲಿ ಖಾರದ ಪುಡಿನೂ, ಒಂದು 2 ಟೀ ಸ್ಪೂನ್ ಹಾಕಿದ್ದೀನಿ ನಾನು ಸಾಂಬಾರು ಪೌಡ್ರು. ಈ ಥರ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಎಣ್ಣೆಯಲ್ಲಿ ಸಾಂಬಾರು ಪುಡಿ ಹುರ್ಕೊಂಡಾಗ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಇದು ನಮ್ಮ ಮಾವ ಕೊಟ್ಟ ಟಿಪ್ಸ್ ನನಗೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀಟಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ಹಾಗೆ ಹುರ್ಕೊಳ್ಬೇಕು. ಹುರ್ಕೊಂಡಾದಮೇಲೆ ಇದಕ್ಕೆ ಹಾಗೆ ಈಗ ಸಣ್ಣಕ್ಕೆ ಹೆಚ್ಕೊಂಡಿಟ್ಟಿದ್ನಲ್ಲ ಆಲೂಗಡ್ಡೆ, ಸಣ್ಣ ಸಣ್ಣ ತುಂಡು ಮಾಡಿ, ಅಂದರೆ ತುಂಬ ದೊಡ್ಡ ಸಾಂಬಾರಿಗೆ, ಅಂದರೆ ನಾವು ಮಧ್ಯಾಹ್ನದ ಊಟದ ಸಾಂಬಾರಿಗೆ ಆಗೋ ಥರ ಅಲ್ಲ, ಈ ಥರ ಸಣ್ಣಕ್ಕೆ ಹೆಚ್ಕೊಂಡ್ರೆ. ಇಡ್ಲಿ ಸಾಂಬಾರಿಗೆಲ್ಲ ತರಕಾರಿಗಳು ಸಣ್ಣಕ್ಕೆ ಹೆಚ್ಚಿದ್ರೆ ಒಳ್ಳೆಯದು. ಇಲ್ಲಿ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಬೀನ್ಸ್, ಕ್ಯಾರೆಟ್ ಎಲ್ಲ. ನಾನು ಆ್ಯಡ್ ಮಾಡ್ತಿಲ್ಲ, ಬಿಕಾಸ್ ಮತ್ತೆ ಪುನಃ ಒಂದು ರಾಶಿ ತರಕಾರಿ ಆಗುತ್ತೆ, ಮತ್ತೆ ಸಾಂಬಾರು ಜಾಸ್ತಿ ಆಗುತ್ತೆ. 2-3 ಜನ ಇದ್ದಾಗ ತುಂಬ ಬೇಡ ಅಂತ ಅಷ್ಟೇ. ಇದಕ್ಕೆ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದಿಷ್ಟೇ ಹಾಕಿದರೂ ಸಾಕು, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಈಗ ಇಲ್ಲಿ ಇದನ್ನು ಆಲೂಗಡ್ಡೆ ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3-4 ನಿಮಿಷ ಬೇಯಿಸ್ಕೊಂಡಿರ್ತೀನಿ ನಾನು ಅಷ್ಟೇ. ಬೆಂದುಬಿಡುತ್ತೆ ಬೇಗ, ಸಣ್ಣಕ್ಕೆ ಹೆಚ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ಕೂಡ. ನೀಟಾಗಿ ಹೀಗೆ ಆಲೂಗಡ್ಡೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಬೆಂದಿದೆಯಾ ಅಂತಂದ್ಬಿಟ್ಟು. ಆಮೇಲೆ ಇದಕ್ಕೆ ಈ ಟೈಮಲ್ಲಿ ಇಲ್ಲಿ ನಾನು ಅದು ಲೆಫ್ಟ್ ಓವರ್ ಏನು ತೊವೆ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಕಪ್ ಉಳಿದಿದೆ. ಇದ್ರ ಮಧ್ಯೆ ಇಡ್ಲಿ ಏನಾಗಿದೆ ನೋಡೋಣ. ಎಸ್, ಬೆಂದಿದೆ. ಆ್ಯಂಡ್ ಈಗ ನೀಟಾಗಿ ಇದನ್ನು ಮತ್ತೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳು ಆಯಿತು ಅಂತಂದರೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ಅದು ಬೇಯಿಸಿದ ಬೇಳೆ ಹಾಕಿರೋದ್ರಿಂದ ಒಂದು 10 ನಿಮಿಷಕ್ಕೆ ಮತ್ತೆ ಪುನಃ ಸಾಂಬಾರು ದಪ್ಪ ಆಗ್ತಾ ಹೋಗುತ್ತದು. ಹಾಗೂ ಕನ್ಸಿಸ್ಟೆನ್ಸಿಯಿಂದ ತುಂಬಾ ತೆಳುನೇ ಆಗಿಬಿಡ್ತು ಅಂತಂದರೆ 1 ಸ್ಪೂನ್ ಗೋಧಿ ಹಿಟ್ಟು, 1ರಿಂದ 1.5 ಸ್ಪೂನ್ ಗೋಧಿ ಹಿಟ್ಟು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಕುದಿಸಿ ದಪ್ಪ ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ತುಂಬಾ ಹಾಕಬೇಡಿ, ಓವರ್ ಸ್ವೀಟ್ ಆದರೂ ಚೆನ್ನಾಗಾಗಲ್ಲ. ಇಡ್ಲಿ ಸಾಂಬಾರು ಸ್ವಲ್ಪ ಸ್ವೀಟ್ ಇರಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದ್ದಷ್ಟು ಸಾಂಬಾರು ಒಳ್ಳೆಯದಾಗುತ್ತೆ. ಒಂದು ಕುದಿ ಬಂದ ಕೂಡಲೇ ಕೆಲವ್ರು ಆಫ್ ಮಾಡಿಬಿಡ್ತೀರ, ಹಾಗೆ ಮಾಡಬೇಡಿ. ಒಂದು ದೊಡ್ಡ ಕುದಿ, ಒಂದು 3-4 ಕುದಿ ಬರಲಿ. ಆ ಕುದಿ ಬರ್ತಿದೆ ಅಂದ ಕೂಡಲೇ ಆಫ್ ಮಾಡಿಬಿಡ್ತಾರೆ. ಬಟ್ ಅದು ಸಾಂಬಾರು ಸ್ವಲ್ಪ ಕುದ್ದಷ್ಟು ಚೆನ್ನಾಗಾಗುತ್ತೆ, ಮತ್ತೆ ದಪ್ಪನೂ ಆಗುತ್ತೆ ಆವಾಗಲೇ. ಹಾಗಾಗಿ ಈಗ ನೀಟಾಗಿ ಸರ್ವ್ ಮಾಡೋಕ್ಕೆ ಇಡ್ಲಿ ಮತ್ತು ಈ ಕಾಯಿ ಚಟ್ನಿ ಅಂದರೆ ಸಿಂಪಲ್ ಕಾಯಿ ಚಟ್ನಿ, ಇದು ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಳಿ ಆಯಿತಾ. ಬಾಯ್.